ಕರ್ನಾಟಕದಲ್ಲಿ ಕೂಡ ಅವಶ್ಯಕತೆ ಇದ್ರೆ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಸೊ ಯಾರು ಆಗ್ತಾರೆ ಯಾರು ಆಗೋದಿಲ್ಲ ಅದು ಒಂಥರ ಇಟ್ ಈಸ್ ಲೈಕ್ ಸುಮ್ಮನೆ ಗೆಸ್ ವರ್ಕ್ ಅಂಡ್ ಹೈಪೋಥೆಟಿಕಲ್ ಕ್ವಶನ್ಸ್. ನಾವೇನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದೇ ಬೇಡ. ಯಾಕಂದ್ರೆ ನಾವು ಒಂದು ನ್ಯಾಷನಲ್ ಪಾರ್ಟಿ, ನಾವು ನ್ಯಾಷನಲ್ ಪಾರ್ಟಿಲಿ ಕೂತ್ಕೊಂಡು ನಾವು ಮೀಡಿಯಾ ಒಳಗೆ ಗೆಸ್ ವರ್ಕ್ ಮಾಡ್ತಾ ಹೋದ್ರೆ ಇಟ್ಸ್ ಅನ್ ಇನ್ಸಲ್ಟ್ ಟು ದಿ ಪಾರ್ಟಿ. ಸೊ ಸರಿಯಾದ ಸಮಯಕ್ಕೆ ಹಿರಿಯರಿದ್ದಾರೆ, ಅವರು ಇದ್ರ ಬಗ್ಗೆ ಗಮನ ತೆಗೆದುಕೊಳ್ತಾರೆ. ಮತ್ತೊಂದ್ಸರಿ ಗ್ಯಾರಂಟಿ ಸ್ಕೀಮ್ ನಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಜೊತೆಗೆ ಪಡಿತರ ಅಕ್ಕಿ ಕೂಡ ವಿತರಣೆ ಆಗ್ತಾ ಇಲ್ಲ. ಜೊತೆಗೆ ಪಡಿತರ ವಿತರಕರ ಏನು ಕಮಿಷನ್ ಏನಿದೆ ಅದು ಕೂಡ ಬಿಡುಗಡೆ ಇಲ್ಲ. ಸುಮಾರು ರಾಜ್ಯದ 650 ಕೋಟಿಗೂ ಅಧಿಕ ಕಮಿಷನ್ ಹಣ ಬಿಡುಗಡೆ ಆಗಿಲ್ಲ. ನೋಡಿ, ಸಿದ್ದರಾಮಯ್ಯನವರು ಈ ವರ್ಷ 4 ಲಕ್ಷ ಕೋಟಿದು ಬಜೆಟ್ ವಿಸ್ತರಣೆ ಮಾಡಿದ್ದಾರೆ. ಅದರಲ್ಲಿ ಗ್ಯಾರಂಟಿದು ಪಾತ್ರ ಎಷ್ಟಿದೆ? 55,000 ಕೋಟಿ ಅಷ್ಟೇ ಇದೆ. ಗ್ಯಾರಂಟಿನೂ ಅವ್ರು ಸರಿಯಾಗಿ ಅವರು ಪೂರೈಸದೆ ಬಾಕಿ ಕಾರ್ಯಕ್ರಮದಲ್ಲಿ ಏನು ಹಣ ನಿಮಗೆ ಟ್ಯಾಕ್ಸ್ ಮೂಲಕ ಬರ್ತಾ ಇದಲ್ಲ, ಇದು ಅಭಿವೃದ್ಧಿಗಾಗಿ ಎಲ್ಲಿ ಉಪಯೋಗ ಮಾಡ್ತಾ ಇದ್ದೀರ ನೀವು? ಎಲ್ಲೋಯ್ತು ಹಣ? ಮತ್ತೆ ಸುಮಾರು 33 ಪದಾರ್ಥಗಳು ಹಾಗೂ ಸೇವೆಗಳ ಬೆಲೆ ಕೂಡ ಏರಿಕೆ ಆಯಿತು. ಹಾಲಿನ ಬೇರಿಕೆ ಅಂತೂ ಏನು ಚೂರು ಮಾಡ್ತಾನೆ ಬಂದ್ರು ಅಲ್ಲಿಗೆ. ಮತ್ತೆ ಎಲೆಕ್ಟ್ರಿಸಿಟಿ ಜಾಸ್ತಿ ಆಯಿತು. KSRTC ಇದರದ್ದು ದರ ಜಾಸ್ತಿ ಆಯಿತು. ಮತ್ತೆ ಪೆಟ್ರೋಲ್ ಮೇಲೆ ಸ್ಟೇಟ್ ಹಾಕುವಂಥ ಟ್ಯಾಕ್ಸ್ ಕೂಡ ಅದು ಜಾಸ್ತಿ ಆಗಿದೆ ಅಲ್ಲಿಗೆ. ಸೊ ಎಲ್ಲ ಆಗುವಾಗ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಈ ದುಡ್ಡು ಬಿಹಾರ್ ಮತ್ತೆ ಬೇರೆ ರಾಜ್ಯಗಳ ಚುನಾವಣೆಗೆ ಹೋಗ್ತಾ ಇದೆ ಹೊರತು ನಮ್ಮ ಅಭಿವೃದ್ಧಿಗೆ ಬರ್ತಾ ಇಲ್ಲ. ನಾವು ಗ್ಯಾರಂಟಿ ಇರೋದ್ರಿಂದ ದುಡ್ಡು ಬರ್ತಾ ಇಲ್ಲ ಅಂತ ಹೇಳೋದು ಸರಿಕ್ಕಿಂತ ನೀವು ಗ್ಯಾರಂಟಿ ಮಾಡಿದಿರಲ್ಲ, ಗ್ಯಾರಂಟಿ ಮಾಡಿ ತೋರಿಸಿ. ನಾವು ಗ್ಯಾರಂಟಿ ಒಳಗೆ ಯಾಕೆ ನೀವು ದುಡ್ಡು ಕೊಡ್ತಾ ಇಲ್ಲ? 4 ಲಕ್ಷ ಕೋಟಿ ನೀವು ಬಡ್ಜೆಟ್ ಮಂಡನೆ ಮಾಡಿದ ನಂತರ ನಿಮ್ಮ ರೆವಿನ್ಯೂ ಯಾಕೆ ರೈಸ್ ಆಗ್ತಾ ಇಲ್ಲ? ನೀವು ಬಂದಿರೋ ದುಡ್ಡು ಏನು ಮಾಡ್ತಾ ಇದ್ರಿ? ಮತ್ತೆ ನೀವೆಲ್ಲ ಪದಾರ್ಥಗಳು ಮತ್ತೆ ಸೇವೆಗಳ ಬೆಲೆ ಜಾಸ್ತಿ ಮಾಡಿದ ನಂತರನೂ ವೇರ್ ಇಸ್ ದಟ್ ಮನಿ ಗೋಯಿಂಗ್? ಮತ್ತೆ ಬಂದಂತ ಬೇರೆ ದುಡ್ಡುಗಳು ಡೈವರ್ಟ್ ಆಗಿ ಕೆಲವು ಸರ್ತಿ ಕ್ರಿಮಿನಲ್ ಡೈವರ್ಷನ್ ಕೂಡ ಆಗಿದೆ. ವಾಲ್ಮೀಕಿ ಹಗರಣ, ಅದು ನೀವೇ ಒಪ್ಕೊಳ್ತೀರಾ ಹೌದು ಹಗರಣ ಆಗಿದೆ ಅಂತ. ಯಾರ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋಕೆ ತಯಾರಾಗಿಲ್ಲ. ಸೊ ಪ್ರತಿ ಇಲಾಖೆಯಲ್ಲಿ ಕೂಡ ಇವಾಗ ಏನಾಗಿದೆ, ಬಂದಂತ ಹಣ ಈಸ್ ಗೋಯಿಂಗ್ ಫಾರ್ ಫೈನಾನ್ಸಿಂಗ್ ಎಲೆಕ್ಷನ್ ಇನ್ ಬಿಹಾರಲ್ಲಿ, ಮತ್ತೆ ಗೋಯಿಂಗ್ ಫಾರ್ AICC-ಗೋಸ್ಕರ, ಮತ್ತೆ ಇದು ದುಡ್ಡು ಹೋಗ್ತಾ ಇರೋದು ಬೇರೆ ಬೇರೆ ಕೆಲಸಕ್ಕೆ ಹೊರತು ಕನ್ನಡಿಗರಿಗೆ ಮಾತ್ರ. ಯಾವ ಶಂಕುಸ್ಥಾಪನೆ ಮಾಡಿದಿರಿ ನೀವು? ಒಂದು ವರ್ಷದಲ್ಲಿ ಒಂದು ಶಂಕುಸ್ಥಾಪನೆನೂ ಆಗಿಲ್ಲ. ಇಲ್ಲಿಗೆ ಒಂದು ರೋಡ್ ಮೇಂಟೆನೆನ್ಸ್ ಕೂಡ ಆಗಿಲ್ಲ. ನಾವೇನ್ ಸಲಹೆ ಕೊಡೋದು? 136 ಸೀಟ್ ಗೆದ್ಕೊಂಡ್ ಬಂದಿರೋ ಮುಖ್ಯಮಂತ್ರಿಗಳಿಗೆ ನಾವೇ ಅವಳ ಒಳ ಜಗಳನೇ ಅದರಿಂದ ರಾಜ್ಯದ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ, ಆಡಳಿತ ಕುಂಠಿತ ಆಗ್ತಾ ಇದೆ ಅಲ್ಲಿಗೆ. ಯಾಕಂದ್ರೆ ನಾನು ಬಹಳ ಹತ್ತಿರದಲ್ಲಿ ಅಡ್ಮಿನಿಸ್ಟ್ರೇಷನ್ ನೋಡಿದ್ದೇನೆ. ಇದೇ ಸಿದ್ದರಾಮಯ್ಯನವರು 2013-18 ಮುಖ್ಯಮಂತ್ರಿ ಇರುವಾಗ ಎಷ್ಟು ಖಡಕ್ ಆಗಿ ಒಂದು ಅಡ್ಮಿನಿಸ್ಟ್ರೇಷನ್ ನಡೆಸಿದ್ರು. ಈಗ ಅವ್ರು ಯಾವ ತೀರ್ಮಾನನೂ ಮಾಡಲ್ಲ, ಯಾವ ಡಿಸಿಷನ್ ಅವ್ರು ಮುಖ್ಯಮಂತ್ರಿ ನಾಳೆ ಇರ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಹಣಕಾಸು ಸ್ಥಿತಿ ದೌರ್ಬಲ್ಯವಾಗಿದೆ. ಮತ್ತೆ ಬೇರೆ ಬೇರೆ ಒತ್ತಡಗಳ ಮೇಲಿಂದ ಅವ್ರಿಗೆ ಕಂಪ್ಲೀಟ್ ಹಿಡಿತನ ಕಳ್ಕೊಂಡಿದ್ದಾರೆ. ಕಳ್ಕೊಂಡ ನಂತರ ಮಾನಸಿಕ ಸಂತುಲನ ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಇಲ್ಲಿ ಬರ್ಮನಿಗೆ ನೋಡಿದ್ರೆ ಒಡೆಯಕ್ಕೆ ಹೋಗಿರೋದಲ್ಲಿ, ಅಲ್ಲಿ ನೋಡಿದ್ರೆ ಪೊಲೀಸ್ ಕಮಿಷನರ್ ಮತ್ತೆ ಎಲ್ಲ ಅಧಿಕಾರಿಗಳು ಕುತ್ಕೊಂಡು ಸಸ್ಪೆಂಡ್ ಮಾಡಿ ಅವ್ರಿಗೆ CAT ಇಂದ ರಿಲೀಫ್ ಸಿಕ್ಕಿರೋದ್ರಲ್ಲಿ ಹೈಕೋರ್ಟ್ ಹೋಗ್ತೀರಂತ. ಇದೆಲ್ಲ ಉದ್ದಟತನ, ಆರಗೆನ್ಸ್. ಯಾರು ಅಧಿಕಾರಿಗಳು? ನಿಮ್ಮ ವ್ಯವಸ್ಥೆಯ ಸೈನಿಕರು. ನಿಮ್ ಸೈನಿಕರ ಜೊತೆ ನೀವೇ ಜಗಳ ಮಾಡ್ತಾ ಕುತ್ಕೊಂಡ್ರೆ ನಿಮ್ ಪರವಾಗಿ ಬ್ಯಾಟಿಂಗ್ ಯಾರು ಮಾಡ್ಬೇಕು? ಇದೆಲ್ಲ ಸಿದ್ದರಾಮಯ್ಯ ವಾಸ್ ನಾಟ್ ಲೈಕ್ ದಿಸ್. ಐ ಡೋಂಟ್ ನೋ ಯಾಕೆ ಈ ರೀತಿ ಅವರು. ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ರಾಜನ್ ಅವರು ಹೇಳ್ತಾರೆ. ಆ ಭಯದಲ್ಲಿದ್ದಾರೆ ಅವರು, ಎಲ್ಲಿ ಬದಲಾವಣೆ ಮಾಡಿಬಿಡ್ತಾರೆ. ಸೊ ಅದರಿಂದ ಬದಲಾವಣೆ ಮಾಡಂಗಿದ್ರೆ ಅವ್ರ ಲೀಡರ್ಶಿಪ್ ಕರೆಕ್ಟ್ ಬದಲಾವಣೆ ಇಂಥ ತಾರೀಕಿದೆ ಅಂತ ಒಂದು ಕ್ಲಿಯರ್ ಸ್ಟ್ಯಾಂಡ್ ತಗೊಳ್ಳಿ. ಜನ ಯಾಕೆ ಇದಕ್ಕೆ ತೊಂದರೆಗೆ ಸಿಗಾಕೋಬೇಕೀಗ? ಆಡಳಿತ ಇಲ್ಲ ಬೆಂಗಳೂರು ಸಿಟಿ ನೋಡಿ, ಅಧ್ವಾನ್
ಒಂದು ಸ್ವಲ್ಪ ಜರಿ ಮಳೆ ಆದ್ರೆ ಬೆಂಗಳೂರಲ್ಲಿ ಫುಲ್ ನೀರು ತುಂಬೋಗುತ್ತೆ. ಒಂದು ಪಾಟೋಲ್ ಮುಚ್ಚಿಲ್ಲ, ಒಂದು ಡ್ರೈನೇಜ್ ಸರಿ ಮಾಡದಿರಲಿ, ಒಂದು ಒತ್ತುರಿ ನಮಗೆ ಬಿಡುಗಡೆ ಮಾಡಿಲ್ಲ, ಬಸ್ಗಳ ಸಂಖ್ಯೆ ಕಮ್ಮಿ ಆಗ್ಬಿಟ್ಟಿದೆ, ಮತ್ತೆ ಆಕ್ಸಿಡೆಂಟ್ ಅಲ್ಲಿ ಎಷ್ಟು ಜನ ಪ್ರಾಣ ಕಳ್ಕೊಳ್ತಾ ಇದಾರೆ ಅವ್ರಿಗೆ ಆನ್ಸರ್ ಮಾಡೋದಿರ್ಲಿ, ರೈತರಿಗೆ ಇರೋ ಸಮಸ್ಯೆ ಇರಲಿ, ಮತ್ತೆ ಜಲ್ ಜೀವನ್ ಮಿಷನ್ ಒಳಗೆ ಇಂಪ್ಲಿಮೆಂಟ್ ಮಾಡಿದ ಕಾರಣ ದುಡ್ಡೆಲ್ಲ ವಾಪಸ್ ಹೋಗೋ ಸ್ಥಿತಿಗೆ ಬರ್ತಾ ಇದೆ. ಸೊ ಅಭಿವೃದ್ಧಿನೇ ಮಾಡಿದ್ರೆ ಶೂನ್ಯ ಅಭಿವೃದ್ಧಿ, ಝೀರೋ ಅಭಿವೃದ್ಧಿ ಮಾಡುವಾಗ ಏನಂತೀರಿ ನೀವು ಅವ್ರಿಗೆ? ಲಾ ಅಂಡ್ ಆರ್ಡರ್ ಅಲ್ಲಿ ಪರಮೇಶ್ವರ್ ಅವರು ಕಂಪ್ಲೀಟ್ ಆಗಿ ಅವರು ಹೋಮ್ ಡಿಪಾರ್ಟ್ಮೆಂಟ್ ಮೇಲೆ ಕಂಟ್ರೋಲ್ ಕಳೆದುಕೊಂಡ್ಬಿಟ್ಟಿದ್ದಾರೆ. ಯಾವುದೇ ರೀತಿಯ ಲೀಡರ್ಶಿಪ್ ಕೊಡಕ್ಕೆ ಅವರು ಫುಲ್ ಫೇಲ್ಯೂರ್ ಆಗ್ಬಿಟ್ಟಿದ್ದಾರೆ ಅವರಿಗೆ. ಮತ್ತೆ ಮೇಲಿನ ಮೇಲೆ ಸಮಸ್ಯೆ ಆದ್ರೂ ಸಹ ಯಾವುದಕ್ಕೂ ನಿವಾರಣೆ ಇಲ್ಲ. ಮೊನ್ನೆ 2 ದಿನ ಹಿಂದೆ ಕೂಡ ಈ ದರ್ಶನ್ ಮಾಡಿರುವಂತ ಕೃತ್ಯ ನಮೂನೆ ಇದೊಂದು ಕೃತ್ಯ ಕೂಡ ನಡೆದಿದೆ. ಅಂದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಭಯನೂ ಇಲ್ಲ, ಗೌರವನೂ ಇಲ್ಲ. ಮತ್ತೆ ಈ ವರ್ಗಾವಣೆ ಸಲುವಾಗಿ ನೀವು ಲಕ್ಷಾಂತರ ರೂಪಾಯಿ ಕೇಳಿ ಪಕ್ಷಕರೆಲ್ಲ ರಕ್ಷಕರಾಗೋಗ್ಬಿಡ್ತಾರೆ. ಥ್ಯಾಂಕ್ ಯು.